ಯಾವಾಗ ಹೂ ಕೊಯ್ತಾ ಇದ್ದೀನಿ ಫ್ರೆಂಡ್ಸ್. ಸಾಯಂಕಾಲ ಇಷ್ಟು ಹೂ ಆಗ್ಯಾವ ನೋಡಿ. ಇನ್ನೂ ಗಿಡದಲ್ಲಿ ಅವು ಸಾಕಾಯಿತು. ಇಷ್ಟು ಸಾಕು ನನಗೆ. ನಾಳೆ ದೇವರಿಗೆ ಅಥವಾ ಶ್ರೇಯ ಕಾಲೇಜಿಗೆ ಹಾಕ್ಕೊಂಡು ಹೋಗ್ತೀನಿ ಅಂದರೆ ನೋಡಿ ಗಿಡ ಖಾಲಿ ಆಯಿತು ಫ್ರೆಂಡ್ಸ್. ಮೊಗ್ಗಿದಾವೆ. ಮೊಗ್ಗಿ ನೋಡಿ ಯಾವ ಕಲರ್ದ ನಿಮಗೆ ತೋರಿಸ್ತೀನಿ ನಾನು. ರೆಡ್ ನೋಡಿ ಮೊಗ್ಗಿ ಕಾಣ್ತಾ ಉಂಟಾ? ಮೊಗ್ಗಿ ರೆಡ್ ಕಲರ್ ನೋಡಿ. ಸಿಕ್ಕಾಪಟ್ಟೆ ಹೂ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಹೂ ಕೊಡುತ್ತೆ ಇದು. ಹಾಗಾಗಿ ಈಗ ಇದಷ್ಟು ಹೂ ಕಟ್ಟಿಡ್ತೀನಿ. ಹೀಗೆ ಎಲ್ಲವನ್ನು ಮಾಡಿ ತೋರಿಸ್ತೀನಿ. ಈಗ ನೋಡಿ ಸೌತೆಕಾಯಿ ದೋಸೆ, ಹಾಗೆ ಇಲ್ಲಿ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ. ಸೂಪರ್ ಆಗಿರುವಂಥ ಕಾಯಿ ಚಟ್ನಿ ಹಾಗೆ ದೋಸೆ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿ ಹಾಗೆ ವಿಡಿಯೋಡಿ ಒಂದು ಲೈಕ್ ಕೂಡ ಮಾಡಿ. ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೌತೆಕಾಯಿ ದೋಸೆ ಸ್ಮೂತ್ ಆಗಿ ಇನ್ಸ್ಟಂಟ್ ಆಗಿ ಕೂಡಲೇ ನಾವು ಮಾಡ್ಕೋಬಹುದು. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ರೆಡಿ ಆಗಿದೆ ದೋಸೆ. ನೋಡಿ ಈಗ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇವತ್ತೊಂದು ಮುಳ್ಳು ದೋಸೆ ಮಾಡ್ಬೇಕಂತೇಳಿ ಅಂದರೆ ಸೌತೆಕಾಯಿ ದೋಸೆ ಮಾಡ್ತಾಯಿದ್ದೀನಿ. ಇಲ್ಲಿ ಹಿಟ್ಟನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಹೇಗಿದೆ, ಹೇಗೆ ರೆಸಿಪಿ ಬರುತ್ತೆ ಅಂಥೇಳಿ ನೋಡೋಣ ಬನ್ನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ದೋಸೆ ಚಟ್ನಿ. ಹಾಗಾಗಿ ನಾನಿಲ್ಲೀಗ ರೆಡಿ ಕೂಡ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾತ್ರೆಗಳು ಸಹ ಇದ್ದಾವೆ ಫ್ರೆಂಡ್ಸ್, ಹಾಗಾಗಿ ತೋರಿಸ್ತೀನಿ ಬನ್ನಿ. ನೋಡಿ ಸೌತೆಕಾಯಿ ದೋಸೆ ಅಂತೂ ರೆಡಿಯಾಗತ್ತಾವೆ ಫ್ರೆಂಡ್ಸ್. ಸಖತ್ತಾಗಿ ಬಂದಿದ್ದಾವೆ ದೋಸೆ, ಮಸ್ತಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ. ತರಕಾರಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಇನ್ನೂ ಮಸ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ್. ನೋಡಿ ಎಷ್ಟು ಕಲರ್ಫುಲ್ಲಾಗಿ ದೋಸೆ. ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರ್ತೀವಲ್ಲ, ಇನ್ನೂ ಚೆನ್ನಾಗಿ ಬಂದಿರ್ತದೆ. ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಈ ಥರ ತಿರುಗಿಸಿ ಹಾಕೊಂಡ್ಬಿಡ್ಬೇಕು. ಕಲರ್ ಆಗಿ ಬಂದಿರ್ತವೆ. ಈಗ ತಗೊಂಡ್ಬಿಡ್ತೇನೆ ನಾನಿಲ್ಲಿ ದೋಸೆಗಳು ಒಂದೊಂದಾಗಿ ನಾನಿಲ್ಲಿ ಹಾಕ್ತೇನೆ. ಎಣ್ಣೆ ಕೂಡ ಬೇಕಾದರೆ ನೀವು ಹಚ್ಕೋಬೋದು. ನಾನೀಗ ಜಾಸ್ತಿ ಎಣ್ಣೆನ ಯೂಸ್ ಮಾಡ್ತಾಯಿಲ್ಲ. 2 ದೋಸೆಗೆ 3 ದೋಸೆಗೆ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಒಂದೊಂದು ದೋಸೆಗೆ ಒಂದೊಂದು ಪ್ರತಿ ಸರ್ತಿಗೊಮ್ಮೆ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ನೋಡಿ ಈಗ ಇದು ಕೂಡ ಬೇಯ್ತಾ ಇದೆ. ಬೇಯಲಿ ಚೆನ್ನಾಗಿ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನಿಮಗೆ ದೋಸೆ. ನನಗಂತೂ ಈ ಥರ ದೋಸೆ ಅಂದ್ರೆ ಇನ್ನೂ ತುಂಬಾ ಇಷ್ಟ ನೋಡಿ. ಇದರಲ್ಲಿ ಆರೋಗ್ಯಕರವಾಗಿರುವಂಥ ಸೊಪ್ಪೆಲ್ಲ ಸೇರಿಸಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಶ್ರೇಯಮ್ಮ ದೋಸೆ ರೆಡಿ ಇದೆ. ಮೆತ್ತ ಅಂದರೆ ತುಂಬಾ ಸ್ಮೂತ್ ಆಕ್ಕವು ಫ್ರೆಂಡ್ಸ್ ಇವು. ಹಾಗಾಗಿ ನೋಡಿ ದೋಸೆ ರೆಡಿ ಆಗಿದೆ. ಈ ಸೈಡ್ ಕೂಡ ತಿರುಗಿಸಿ ಹಾಕೊಂಡ್ಬಿಡ್ತೇನೆ. ಈ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ. ಶ್ರೇಯ ಫೋನ್ ಬರತೈತೆ ಮತ್ತೇನ ಸೌಂಡು? ಶ್ರೇಯ ಕೂಡ ಇದ್ದಾಳೆ, ನಿಮಗೆ ಟೇಸ್ಟ್ ಮಾಡಿ ಕೂಡ ತೋರಿಸ್ತಾಳೆ ಹೇಗೆ ಬಂದಿದೆ ಅಂತೇಳಿ. ನೋಡಿ ಈಗ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ದೋಸೆ, ಸೌತೆಕಾಯಿ ದೋಸೆ, ಇಲ್ಲಿ ಕಾಯಿ ಚಟ್ನಿ, ದೋಸೆ ರೆಡಿಯಾಗಿದೆ. ತಿಮರೆ ಚಟ್ನಿ ಮಾಡಿದ್ದೀನಿ ನೋಡಿ, ಮಸ್ತಾಗಿದೆ ಫ್ರೆಂಡ್ಸ್. ಈ ಸೈಡ್ ನೋಡುವ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ದೋಸೆ ಕೂಡ ಅಲ್ವಾ? ನೋಡಿ ಇದಕ್ಕೆ ಎಣ್ಣೆ ಹಾಕಿಲ್ಲ ನಾನು, ಇದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ದೆ ಬೇರೆ ಬರುತ್ತೆ, ಹಾಗಾಗಿ ಇನ್ನೊಂದು ಇದೆ ಹಾಕ್ತೇನೆ. ನೋಡಿ ಈಗ ಒಂದು ಲಾಸ್ಟ್ ದೋಸೆ ಇದೆ. ನಾನು ಮಾಡಿರೋದು 5 ದೋಸೆ. ಶ್ರೇಯ ತೊಗೊಂಡೋದ್ಲು ಫ್ರೆಂಡ್ಸ. ಕಾಯಿ ಚಟ್ನಿ ಇಲ್ಲಿದು ಲೈಟ್ ತೆಗಿತೀನಿ ನೋಡಿ. ಇಲ್ಲಿ ನನಗೆ ಒಂದು ಡೇಂಜರ್ ಇದೆ, ತುಂಬಾ ಹೆದರಿಕೆ ಆಗ್ತಾಯಿದೆ. ಯಜಮಾನ್ರಿಗೆ ಅದನ್ನೇ ಹೇಳಿದ್ದೀನಿ, ತಿರುಗಿಸಿ ಹಾಕೋತೇನೆ. ನೋಡಿ ನಾನು ಎಣ್ಣೆ ಹಚ್ಚೋದೇ ಡ್ರೈ ಆಗಿ ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿ ಇಲ್ಲಿ ಇದು ಲೈಟ್ಸ್ದು ಇದು ಹೊಡೆದಿದೆ, ಹೋಲ್ಡರು ಒಡೆದೋಗಿದೆ. ಕರೆ ಈ ಇದನ್ನು ಹಿಡಿದ್ರೆ ಶಾಕ್ ಹೊಡಿತದೆ ಅಂತ ಇದ್ದಾರೆ ಯಜಮಾನ್ರು.
ಅದಕ್ಕೆ ಒಂದು ಹೋಲ್ಡರ್ ತಂದು ಹಾಕಿ ಅಂದರೆ ಮೇಲ್ಗಡೆ ಆಗ್ತಾಯಿಲ್ಲ ಫ್ರೆಂಡ್ಸ. ಯಾವಾಗ ಹಾಕ್ತಾರೆ ನೋಡಬೇಕು. ನನಗೆ ಇಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಈ ಥರ ಕತ್ಲೆ ಆಗುತ್ತೆ. ಇದು ಒಂದು ದೊಡ್ಡ ಲೈಟ್ ಹಾಕಿವಿ, ಆದರೂ ಅದು ಲೈಟ್ ಇದ್ರೇ ಸ್ವಲ್ಪ ಬೆಳಕು ಕೊಡುತ್ತೆ ಅಂಥೇಳಿ ಹೇಳಿದ್ದೀವಿ ಯಜಮಾನ್ರಿಗೆ. ಪುರ್ಸೋತಿಲ್ಲ. ಮತ್ತು ಈಗ ಪೇಟೆಗೆ ಹೋಗಲಿಕ್ಕೆ ಏನಾಗುತ್ತೆ ಗೊತ್ತಾ, ದಾರಿ ಕೂಡ ಇಲ್ಲ ಫ್ರೆಂಡ್ಸ್. ಪದೇ ಹೋಗ್ಲಿಕ್ಕಾಗಲ್ಲ ಅವಾಗಿನ ಹಾಗೆ. ಸ್ವಲ್ಪ ಇದು ಆಗುತ್ತೆ, ಅವು ಹೋದಾಗ ನೆನಪಾಗಲ್ಲ ಅವಾಗ. ಈ ಥರ ಆಗುತ್ತೆ. ಅದಕ್ಕಾಗಿ ಕಷ್ಟ ಆಗಿದೆ ನಮಗೂ ಕೂಡ. ಈಗ ಅಲ್ಲಿ ರೋಡ್ ಮಾಡತ್ತಾರಲ್ಲ ಅದ್ರ ಸಂಬಂಧ ನೋಡಿ ಇದೆಲ್ಲ ಏನು ಸೌಂಡ್. ಅದು ಮೇಲ್ಗಡೆ ಟೈರಸ್ ಮೇಲೆ ಶ್ರೇ ನವಿಲು ಏರೈತೆ ನಮ್ಮ ಮೇಲ್ಗಡೆ ನೋಡಿ. ದೋಸೆ ರೆಡಿ ಆಗಿದೆ. ಈಗ ಈ ಕಡೆ ತೆಗೆದು ಹಾಕ್ತೇನೆ. ಇವತ್ತು ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ನಾನು ಒಂದು ತಿಂತೀನಿ ಫ್ರೆಂಡ್ಸ ದೋಸೆ. ಈಗ ಶ್ರೇಯನ ಹತ್ರ ಹೋಗೋಣ ಬನ್ನಿ. ತಿಂತಾ ಇದ್ದಾಳಲ್ಲ ನೋಡಿ. ಪಾತ್ರೆ ಸ್ವಲ್ಪ ಇದೆ, ಪಾತ್ರೆ ತೊಳಿಬೇಕು. ಹಾಗೆ ಹೊರಗಡೆ ಗಾರ್ಡನ್ ಕೆಲಸ ಸ್ವಲ್ಪ ಇದೆ ಫ್ರೆಂಡ್ಸ. ಇದು ಚಟ್ನಿ ಕೂಡ ಇಲ್ಲಿ ಹಾಕ್ಕೋತೀನಿ. ಇದು ತೀಮಾರಿ ಚಟ್ನಿ ನೋಡಿ. ನೆನಪಿನ ಶಕ್ತಿಗೋಸ್ಕರ ಜಾಸ್ತಿ ಇದನ್ನೇ ಮಾಡೋದು ನಾನು ಚಟ್ನಿ. ಯಾವಾಗಲೂ ಕಾಯಿ ಚಟ್ನಿ ಮಾಡೋದಾದರೆ ತೀಮಾರಿ ಚಟ್ನಿನೇ ಮಾಡಿಬಿಡ್ತೀನಿ. ಮನೆ ಹತ್ರ ಇರುತ್ತಲ್ಲ ಅದಕ್ಕಾಗಿ. ನೋಡಿ ಶ್ರೇಯಮ್ಮ ತಿಂಡಿ ತಿಂತಿದ್ದಾಳೆ. ಹೇಗಿದೆ ಅಮ್ಮ ಸೌತೆಕಾಯಿ ದೋಸೆ? ಚೆನ್ನಾಗಿ ಉಂಟಾ ಟೇಸ್ಟ್? ಹೌದಾ? ಆಯಿತು ಫ್ರೆಂಡ್ಸ, ನಾನು ತಿಂಡಿ ತಿಂದ ಮೇಲೆ ಮತ್ತೆ ನಿಮಗೆ ಸಿಗ್ತೇನೆ. ನೋಡಿ ಇಲ್ಲಿ ಒಂದು ಬೌಲ್ನಷ್ಟು ನಾನು ಮೀಡಿಯಮ್ ರವೆ ಅಂದರೆ ಉಂಡಿ ಎಲ್ಲ ಮಾಡ್ತೀನಿ ನೋಡಿ, ಅದು ಬಾಂಬೆ ರವೆ. ಇದು ಮುಳುಗು ಅಷ್ಟು ನಾನು ಇಲ್ಲಿ ರವೆನ ನೀರನ್ನು ಆ್ಯಡ್ ಮಾಡ್ಕೋತೀನಿ. ಇದು ಮುಳುಗಬೇಕು ಚೆನ್ನಾಗಿ ನೋಡಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಮುಳುಗು ಅಷ್ಟಾದರೆ ಸಾಕು ನಮಗೆ. ಈಗ ಇದೆಲ್ಲ ನೆನಿಬೇಕು ನೋಡಿ. ಒಂದು 10 ನಿಮಿಷ ಬಿಟ್ಬಿಡ್ತೇನೆ. ಇದು ಚೆನ್ನಾಗಿ ನೆನೆಯಿಲಿ. ಈಗ ನೋಡಿ 10 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ. ಎಲ್ಲ ನೆನೆದಿದೆ. ಈಗ ಇದನ್ನೀಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತೇನೆ ನೋಡಿ. ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಒಂದು ನೆನೆದಿರೋಂಥ ರವೆನ ಹಾಕ್ತಾ ಇದ್ದೀನಿ. ನೀರೆಲ್ಲ ಹೀರ್ಕೊಂಡಿದೆ ನೋಡಿ. ನೋಡಿ ಇಲ್ಲಿ ರವೆ ಹಾಕಿದ ಮೇಲೆ ಒಂದು ಬೌಲು ಅಂದರೆ ಒಂದು ಮುಳ್ಳು ಸೌತೆಕಾಯಿನ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ. ಇದು ಸೌತೆಕಾಯಿ ದೋಸೆ ಆಗಿರೋದ್ರಿಂದ ಸೌತೆಕಾಯಿನ ಎಲ್ಲವನ್ನು ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಕ್ವಾಲಿಟಿಲಿ ಮಾಡ್ಕೋತೀರಿ ನೋಡಿ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೋಬಹುದು. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀರು ಬೇಕಾಗಲ್ಲ ಈಗ, ಯಾಕಂದ್ರೆ ಮುಳ್ಳು ಸೌತೆಕಾಯಿ ಹಾಕಿರೋದ್ರಿಂದ ನೀರು ಬಿಡುತ್ತೆ. ಈಗ ದೋಸೆ ಹಿಟ್ಟಿನ ಹದಕ್ಕೆ ನಾನು ಇದನ್ನ ರುಬ್ಕೋತೇನೆ ನೋಡಿ. ಇಲ್ಲಿ ನಾ ಯಾವ್ದು ರವೆ ನೆನಿಟ್ಟಿದ್ನಲ್ಲ ಅದಕ್ಕೆ ಹಾಕ್ತೀನಿ. ಈಗ ರುಬ್ಬಿರೋಂಥ ಮಿಶ್ರಣನ ಎಲ್ಲ ಹಾಕಿದ್ದೀನಿ ನೋಡಿ. ಈ ತರ ರುಬ್ಬಿದ್ದೀನಿ. ಈ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ತಕ್ಕೊಂಡ್ಬಿಡ್ತೀನಿ ನೋಡಿ. ಇಲ್ಲಿ ಹಿಟ್ಟು ರೆಡಿ ಆಗಿದೆ ಫ್ರೆಂಡ್ಸ. ಇಷ್ಟು ತಿಳುವಾದ್ರೆ ಸಾಕು. ಇದಕ್ಕೆ ಇಷ್ಟು ಬೇಕಾದ್ರೆ ನೀವು ದೋಸೆನ ಹಾಕೋಬಹುದು. ಇದಕ್ಕೆ ನಾನು ಸ್ವಲ್ಪ ಇರ್ಲಿ ಅಂತ ಹೇಳಿ ನೋಡಿ 1 ಕ್ಯಾರೆಟ್ನ ಸಣ್ಣದು, ಇದು ಜವಾರಿ ಕ್ಯಾರೆಟ್ ಇದೆ ಅದಕ್ಕೆ ವೈಟ್ ಎಲ್ಲ ಅನಿಸ್ತಾ ಇದೆ ನಿಮಗೆ. ಕ್ಯಾರೆಟ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಹಾಕಿದ್ರೆ ಅಂಥೇಳಿ. ಹಾಗೆ ಒಂದು ಚಿಕ್ಕದ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗಾಗಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಬೇಕಂದ್ರೆ ನೀವು ಕಾಯಿ ಮೆಣಸನ್ನು ಕೂಡ ಇಲ್ಲಿ ಕಟ್ ಮಾಡಿ ಸೇರಿಸ್ಕೋಬಹುದು, ಬೇಡಾದ್ರೆ ನೀವು ಬಿಡಬಹುದು. ನಾನು ಇಲ್ಲಿ ಬಿಟ್ಟಿದ್ದೇನೆ, ನಿಮ್ಗೆ ಹೇಗಾಗುತ್ತೋ ನೋಡಿ ಆ ತರ. ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೋತೀನಿ. ದೋಸೆ ಹಿಟ್ಟು ಎಲ್ಲ ತರಕಾರಿ ಹೊಂದಬೇಕು ನೋಡಿ. ಇಲ್ಲಿಗ ಮಿಕ್ಸ್ ಮಾಡಿದ್ದೇನೆ. ಎಷ್ಟು ತಿಳು ಇದ್ರೆ ಸಾಕು. ನಿಮ್ಗೆ ತಿಳು ಬೇಕಂದ್ರೆ ತಿಳು ಕೂಡ ಹಾಕೋಬಹುದು, ಇಲ್ಲ ದಪ್ಪ ಕೂಡ ಹಾಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಈಗ ದೋಸೆ ಹಾಕಿ ತೋರಿಸ್ತೀನಿ ಬನ್ನಿ. ಇಲ್ಲಿ ದೋಸೆ ತವಾನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಇದಕ್ಕೆ ಎಣ್ಣೆ ಕೂಡ ಹಾಕ್ತೇನೆ. ಎಣ್ಣೆ ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ, ಬೇಡಾದ್ರೆ ಬಿಡಿ. ಎಲ್ಲ ಕಡೆ ಇದನ್ನ ಹರಡಿಸ್ಕೋಬೇಕು ನೋಡಿ. ಈಗ ದೋಸೆ ಕೂಡ ಹಾಕ್ತಾ ಇದ್ದೀನಿ. ನಿಮ್ಗೆ ತಿಳು ಬೇಕಂದ್ರೆ ತಿಳು ಕೂಡ ಹಾಕೋಬಹುದು, ಇಲ್ಲ ದಪ್ಪ ಬೇಕಂದ್ರೆ ದಪ್ಪ ಕೂಡ ಹಾಕೋಬಹುದು. ನಿಮ್ಗೆ ಹೇಗೆ ಆಗುತ್ತೋ ಆ ತರ ನೀವು ಇಲ್ಲಿ ಹಾಕೋಬಹುದು ನೋಡಿ. ನಾನು ಇಷ್ಟನ್ನ ಹಾಕಿದ್ದೇನೆ. ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ತೇನೆ. 1 ನಿಮಿಷದವರೆಗೆ ನಾನಿಲ್ಲಿ ಮುಚ್ಚಳನ ಮುಚ್ತೇನೆ ನೋಡಿ. ಈಗ 1 ನಿಮಿಷ ಆಗಿದೆ, ತೆಗಿತೇನೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ, ರೆಡಿ ಆಗಿದೆ ನೋಡಿ. ಈ ಸೈಡ್ ಕೂಡ ಬೇಯಿಸ್ಕೋಬೇಕಾಗುತ್ತೆ ದೋಸೆನ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಕಲರ್ಫುಲ್ ಆಗಿ.
ದೋಸೆನ ನೀವು ಇದೇ ತರ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿ ಆರೋಗ್ಯಕ್ಕಷ್ಟೇ ಒಳ್ಳೇದಾಗಿರುವಂತ ಸೌತೆಕಾಯಿ ದೋಸೆ ನೋಡಿ. ಈ ಸೈಡ್ನು ಚೆನ್ನಾಗಿ ಬೇದಿದೆ ಮಸ್ತಾಗಿ. ಈಗ ದೋಸೆ ರೆಡಿ ಆಗಿದೆ ನೋಡಿ. ಸೌತೆಕಾಯಿ ದೋಸೆ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ ದೋಸೆ ಅಲ್ವಾ. ಇದೇ ತರ ನಿಮ್ಗೆ ಎಲ್ಲವನ್ನು ಮಾಡಿ ತೋರಿಸ್ತೇನೆ ಈಗ ನೋಡಿ. ಸೌತೆಕಾಯಿ ದೋಸೆ ಹಾಗೆ ಇಲ್ಲಿ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ. ಸೂಪರ್ ಆಗಿರುವಂತ ಕಾಯಿ ಚಟ್ನಿ ಹಾಗೆ ದೋಸೆ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ. ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೌತೆಕಾಯಿ ದೋಸೆ ಸ್ಮೂತ್ ಆಗಿ ಇನ್ಸ್ಟಂಟ್ ಆಗಿ ಕೂಡಲೇ ನಾವು ಮಾಡ್ಕೋಬಹುದು. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ರೆಡಿ ಆಗಿದೆ ದೋಸೆ. ಮಾಡಿದ್ರಲ್ಲ tear drop ಅರೇಬಿಕ್ ಡಿಸೈನ್ ಅಂದರೆ ನಮಗೆ ಹೇಗೆ ಬೇಕು ಆ ಡಿಸೈನ್ ಆಗೋದು. ಅದಕ್ಕೆ ಹಾಗೆ ಬೇಕು ಹೀಗೆ ಬೇಕಂತಿಲ್ಲ. ನೀವೆಂತ ಸಹ ಆ್ಯಡ್ ಮಾಡ್ಬೋದು. ಮಿಕ್ಸ್ ಗೆರೆ ಹೇಳ್ಕೊಂಡು ಹೋದ್ರೆ ಆಯ್ತು, ಅದು ಡಿಸೈನ್ ಆಗ್ತದೆ.
ಬೋರ್ ಕಾಣ್ತಾ ಉಂಟು. ಇಲ್ಲಿ ಡಾಟ್ ಹಾಕ್ಬೋದು ನಿಮಗೆ ಬೇಕಿದ್ರೆ. ಚೆನ್ನಾಗಿ ಇಲ್ಲಿ ಸಹ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಹೀಗೆ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಸ್ವಲ್ಪ. ಯಾವಾಗ ಹೂ ಕೊಯ್ತಾ ಇದ್ದೀನಿ ಫ್ರೆಂಡ್ಸ್, ಸಾಯಂಕಾಲ ಇಷ್ಟು ಹೂ ಆಗ್ಯಾವ ನೋಡಿ. ಇನ್ನೂ ಗಿಡದಲ್ಲಿ ಅವು ಸಾಕಾಯಿತು. ಇಷ್ಟು ಸಾಕು ನನಗೆ ನಾಳೆ ದೇವರಿಗೆ ಅಥವಾ ಶ್ರೇಯ ಕಾಲೇಜಿಗೆ ಹಾಕ್ಕೊಂಡು ಹೋಗ್ತೀನಿ ಅಂದರೆ. ನೋಡಿ ಗಿಡ ಖಾಲಿ ಆಯಿತು ಫ್ರೆಂಡ್ಸ್. ಮೊಗ್ಗಿ ನೋಡಿ ಯಾವ ಕಲರ್ದ ನಿಮಗೆ ತೋರಿಸ್ತೀನಿ ನಾನು. ರೆಡ್ ನೋಡಿ ಮೊಗ್ಗಿ ಕಾಣ್ತಾ ಉಂಟಾ? ಮೊಗ್ಗಿ ರೆಡ್ ಕಲರ್ ನೋಡಿ. ಸಿಕ್ಕಾಪಟ್ಟೆ ಹೂ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಹೂ ಕೊಡುತ್ತೆ ಇದು. ಹಾಗಾಗಿ ಈಗ ಇದಷ್ಟು ಹೂ ಕಟ್ಟಿಡ್ತೀನಿ.